ಒಳ್ಳೆ ಬುದ್ಧಿನೂ ಇದೆ, ಕೆಟ್ಟ ಬುದ್ಧಿನೂ ಇದೆ. ಒಳ್ಳೆ ಬುದ್ಧಿ ಯಾವಾಗ ಬರುತ್ತೆ? ಒಳ್ಳೆ ಜ್ಞಾನದಲ್ಲಿದ್ದಾಗ ಒಳ್ಳೆ ಬುದ್ಧಿ ಬರುತ್ತೆ. ಒಳ್ಳೆ ಆಲೋಚನೆ ಮಾಡಿದಾಗ ಒಳ್ಳೆ ಬುದ್ಧಿ ಬರುತ್ತೆ. ಗೊತ್ತಾಯ್ತಾ? ನಾನು ಆತ್ಮ ಅಂತ ತಿಳ್ಕೊಂಡು ಮನುಷ್ಯ ನಡೀತಾ ಇದ್ರೆ ಒಳ್ಳೆ ಬುದ್ಧಿ ಬರುತ್ತೆ. ನಾನು ಶರೀರ ಅಂತ ತಿಳ್ಕೊಂಡು ನಡೀತಾ ಇದ್ರೆ ಕೆಟ್ಟ ಬುದ್ಧಿ ಬರುತ್ತೆ. ಶರೀರ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಕೆಟ್ಟದ್ದು ಅಷ್ಟೇ, ಈಗ ಒಂದು ಸ್ವಲ್ಪ ಹೊತ್ತಿಗಿರುತ್ತೆ, ಸ್ವಲ್ಪ ಹೊತ್ತಿಗಿರಲ್ಲ, ಮಾಯ ಆಗಿಬಿಡುತ್ತೆ ಅಲ್ವಾ? ಸೊ ನಾನು ಆತ್ಮ ಅಂತ ತಿಳ್ಕೊಂಡಾಗ, ಆತ್ಮಾಭಿಮಾನಿಯಾಗಿದ್ದಾಗ ಪವಿತ್ರತೆ ಇರುತ್ತೆ, ಆಮೇಲೆ ಶಾಂತಿ ಇರುತ್ತೆ, ಆಮೇಲೆ ಆನಂದ ಇರುತ್ತೆ, ಆಮೇಲೆ ತೃಪ್ತಿ ಇರುತ್ತೆ, ಆಮೇಲೆ ನಿರ್ಲಿಪ್ತತೆ ಇರುತ್ತೆ, ಆಮೇಲೆ ನಿರಂಕಾರತೆ ಇರುತ್ತೆ, ಆಮೇಲೆ ಆರೋಗ್ಯ ಇರುತ್ತೆ. ಇವೆಲ್ಲ ಆತ್ಮಾಭಿಮಾನದಿಂದ ಬರ್ತಕ್ಕಂಥ ಗುಣಗಳು. ಈ ದೇಹಾಭಿಮಾನದಲ್ಲಿ ಬಂದಾಗ ಮನುಷ್ಯನಲ್ಲಿ ಏನೇನು ಬರುತ್ತೆ? ದೇಹಾಭಿಮಾನ ಬಂದಾಗ ಅಪವಿತ್ರತೆ ಬರುತ್ತೆ, ಕ್ರೋಧ ಬರುತ್ತೆ, ಚಿಂತೆ ಬರುತ್ತೆ, ಲೋಭ ಬರುತ್ತೆ, ಮೋಹ ಬರುತ್ತೆ, ಅಹಂಕಾರ ಬರುತ್ತೆ, ರೋಗಗಳು. ಇವೆಲ್ಲವೂ ಕೂಡ ದೇಹಾಭಿಮಾನದಿಂದ ಹುಟ್ಟುವಂಥ ಗುಣಗಳು. ಇವು ಆತ್ಮಾಭಿಮಾನದಿಂದ ಹುಟ್ಟೋ ಗುಣ. ಇದನ್ನು ಸ್ವಧರ್ಮ ಅಂತಾರೆ, ಇದನ್ನು ಪರಧರ್ಮ. ಭಗವದ್ಗೀತೆಯಲ್ಲಿ ಇದನ್ನೇ ಹೇಳಿರೋದು, ಸ್ವಧರ್ಮೇ ನಿಧನ ಪರಧರ್ಮೋ ಭಯಾವಹ. ಅಂದ್ರೆ ಏನು? ಸ್ವಧರ್ಮ ಅನ್ನೋದು ಶ್ರೇಷ್ಠವಾಗಿರೋದು, ಪರಧರ್ಮ ಅನ್ನೋದು ಭಯಂಕರವಾಗಿರೋದು ಅಂತ ಇಲ್ಲಿ. ಶಿವರಾತ್ರಿ ಅಂದ್ರೆ ಏನಪ್ಪ ಅಂದ್ರೆ, ಇವಾಗ ಕತ್ಲಿನಲ್ಲಿ ಮಾಡೋದು ಹಬ್ಬ. ಅದು ಎಲ್ಲ ಹಬ್ಬಗಳನ್ನ ದಿನದಲ್ಲಿ ಮಾಡ್ತೀವಿ ಅಲ್ವಾ? ಶಿವರಾತ್ರಿ ಮಾತ್ರ ರಾತ್ರಿಯಲ್ಲಿ ಮಾಡ್ತೀವಿ. ಯಾಕೆ ಮಾಡ್ತೀವಿ ರಾತ್ರಿಯಲ್ಲಿ? ಯಾವ ರಾತ್ರಿನ ದೇವರು ದೂರ ಮಾಡ್ತಾರೆ? ಮನುಷ್ಯರಲ್ಲಿ ತುಂಬಿರುವಂಥ ಅಜ್ಞಾನ ರಾತ್ರಿಯನ್ನು ದೂರ ಮಾಡೋಕ್ಕೆ ದೇವರು ಬರ್ತಾರೆ. ಅದೇ ಶಿವರಾತ್ರಿ. ಕತ್ಲಿನಲ್ಲಿ ಹಬ್ಬನ ಯಾಕೆ ಮಾಡ್ತಾರೆ ಅಂದರೆ, ಈ ಕತ್ಲು ಯಾವುದರ ಪ್ರತೀಕ ಗೊತ್ತಾ? ಅಜ್ಞಾನದ ಪ್ರತೀಕ. ಅಜ್ಞಾನ ಅಂಧಕಾರವನ್ನು ಓಡಿಸು, ಜ್ಞಾನಸೂರ್ಯ ಬೆಳಗಿಸು, ಜ್ಞಾನ ಜ್ಯೋತಿಯನ್ನು ಬೆಳಗಿಸು, ಅಜ್ಞಾನ ಅಂಧಕಾರವನ್ನು ಓಡಿಸು ಅಂತ ಭಗವಂತನಿಗೆ ಏನು ಮಾಡ್ತೀವಿ? ಕರಿತೀವಿ. ಅರ್ಥ ಆಯ್ತಾ? ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಅಂತ ನೀವೆಲ್ಲ ಪ್ರೇಯರ್ನಲ್ಲೆಲ್ಲ ಕೇಳ್ತೀರಾ. ಏನು ಅರ್ಥ ಅಂದರೆ, ಈ ಪ್ರಪಂಚದಲ್ಲಿ ಇವಾಗ ಮನುಷ್ಯರಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳು ತುಂಬೋಗ್ಬಿಟ್ಟವೆ. ಇವುಗಳನ್ನೆಲ್ಲ ಓಡಿಸೋಕ್ಕೆ ಭಗವಂತ ಅವತಾರ ತೊಗೊಂಡಿದ್ದಾರೆ. ಅದೇ ಶಿವರಾತ್ರಿ. ಅವತ್ತೇನು ಮಾಡ್ತೀರಿ? ರಾತ್ರಿ ಎಲ್ಲ ಜಾಗರಣೆ ಇರ್ತೀರಿ, ದಿನ ಎಲ್ಲ ಉಪವಾಸ ಮಾಡ್ತೀರಿ. ಏನು ಅರ್ಥ? ಅದು ಉಪವಾಸ ಹತ್ತಿರ ವಾಸ ಇರೋದು, ದೇವರ ಯಾವಾಗಲೂ ಇರೋ ಅಂತ. ಊಟ ಮಾಡಿದ್ರು ಶರೀರ ಆರೋಗ್ಯ ಚೆನ್ನಾಗಿರಲಿ, ಅವಾಗ ಇದ್ರೆ ಟಿವಿ ನೋಡಿರೋದು ಜಾಗರಣೆ ಅಲ್ಲ, ಅವನ್ನ ಜಾಗೃತಿ ಮಾಡ್ಕೊಳ್ಳೋದು. ಅರ್ಥ ಆಯ್ತಾ ಶಿವರಾತ್ರಿ ಅರ್ಥ ಏನು? ಸೃಷ್ಟಿಗೆ ಬಂದು 90 ವರ್ಷ ಹೋಗಿದೆ. ಅದನ್ನ ನೀವು ತಿಳ್ಕೊಬೇಕಂದ್ರೆ ಈಗ ಬರಬೇಕು. ಸಾಯಂಕಾಲ ಬಂದರೆ ಎಲ್ಲ ನಿಮ್ಗೆ ಹೇಳ್ಕೊಡ್ತೀರಿ.